ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು 50 MCQ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ನೀವು ಏನಾದರೂ ಈ ಕಂಪ್ಲೀಟ್ ವಿಡಿಯೋನ ನೋಡಿದ್ದೆ ಆದಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ, ಯಾವ ರೀತಿ ಸಾಲ್ವ್ ಮಾಡಬೇಕು ಎಂಬ ಒಂದು ಐಡಿಯಾ ನಿಮಗೆ ಬರ್ತಾ ಇದೆ. ಸೊ ಅದೇ ರೀತಿ ಕೆಸೆಟ್ 2024ಗಾಗಿ ನೀವೇನಾದರೂ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ಈ ಒಂದು ಪೇಪರ್ 1 ಪ್ರಿಪರೇಷನ್ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಒಂದು ಕ್ರಾಶ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ. ಸೊ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ. ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ. ಜೊತೆಗೆ 50 ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ನೀಡ್ತಾ ಇದೀವಿ. ಇದ್ರ ಜೊತೆಗೆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ PDF ನಿಮ್ಗೆ ಸಿಗ್ತಾ ಇದಾವೆ. ಇದ್ರ ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ PDF ಅನ್ನ ಕೂಡ ನಿಮಗೆ ನೀಡ್ತಾ ಇದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಕೇವಲ 2000 ರುಪೀಸ್ ನಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸ್ಗೆ ನೀವು ಏನಾದರೂ ಜಾಯಿನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು. ಸೊ ಅದೇ ರೀತಿ ಪೇಪರ್ 2ಗಾಗಿ ನಾವು ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ನಿಮ್ಗೆ ನೀಡ್ತಾ ಇದ್ದೀವಿ ಕೇವಲ 1280 ರುಪೀಸ್ ನಲ್ಲಿ. ಸೊ ಇದಕ್ಕಾಗಿ ಕೂಡ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು, ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಕೂಡ ನೀವು ಇಲ್ಲಿ ಮಾಡಬಹುದು. ಸೊ ಅದೇ ರೀತಿ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರ್ಕೊಳ್ಬಹುದು. ಅದೇ ರೀತಿಯಲ್ಲಿ ಯಾವ ರೀತಿ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕೋರ್ಸ್ ಜಾಯಿನ್ ಆಗಬೇಕಂತ ನೋಡಿದ್ರೆ ಮೊದಲು ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ಜಾಯಿನ್ ಆಗಿ ನಂತರ ಇಲ್ಲಿ ಸ್ಟೋರ್ ಅಂತ ಬರುತ್ತೆ. ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಇಲ್ಲಿ ಕಂಟೆಂಟ್ ನಲ್ಲಿ ಹೋದ್ರೆ ಫುಲ್ ಸಿಲೆಬಸ್, ಥಿಯರಿ ಲೆಕ್ಚರ್ಸ್, 50+ MCQ ಲೆಕ್ಚರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಕ್ ಟೆಸ್ಟ್, ಪ್ರಾಕ್ಟೀಸ್ MCQ ಸೆಟ್, ನೋಟ್ಸ್ ಎಲ್ಲವನ್ನ ಕೂಡ ನೀವು ಈ ಒಂದು ಆಪ್ ನಲ್ಲಿ ಆಕ್ಸೆಸ್ ಮಾಡಬಹುದು. ಅದೇ ರೀತಿ ನೀವು ಒಂದ್ಸರಿ ಜಾಯಿನ್ ಆದ್ರೆ ನೀವು ಕೆಸೆಟ್ ಅನ್ನ ಕ್ವಾಲಿಫೈ ಆಗೋ ತನಕನೂ ಈ ಎಲ್ಲಾ ಮಟೀರಿಯಲ್ಗೆ ಆಕ್ಸೆಸ್ ಅನ್ನ ನಿಮಗೆ ನೀಡಲಾಗಿರುತ್ತೆ. ಸೊ ಅದೇ ರೀತಿ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇದಾವೆ, ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು. So let us move to the questions. Here the first question is, which of the following terms is related to the idea of validity of a test? ಈ ಕೆಳಗಿನ ಯಾವ ಪದಗಳು ಪರೀಕ್ಷೆಯ ಸಿಂಧುತ್ವದ ಕಲ್ಪನೆಗೆ ಸಂಬಂಧಿಸಿದೆ? ಅಂದ್ರೆ ವ್ಯಾಲಿಡಿಟಿ ಆಫ್ ಎ ಟೆಸ್ಟ್ ಗೆ ಸಂಬಂಧವನ್ನ ಹೊಂದಿವೆ. ಆಪ್ಷನ್ ಎ ಎರರ್ಸ್ ಆಫ್ ಮೆಜರ್ಮೆಂಟ್, ಅಳತೆಯ ದೋಷಗಳು. ಆಪ್ಷನ್ ಬಿ ಟ್ರೂ ಸ್ಕೋರ್ ವೇರಿಯನ್ಸ್, ನಿಜವಾದ ಅಂಕ ವ್ಯತ್ಯಾಸ. ಆಪ್ಷನ್ ಸಿ ಕಾಮನ್ ಫ್ಯಾಕ್ಟರ್ ವೇರಿಯನ್ಸ್. ಆಪ್ಷನ್ ಸಿ ಸಾಮಾನ್ಯ ಅಂಶ ವ್ಯತ್ಯಾಸ. ಆಪ್ಷನ್ ಡಿ ರ್ಯಾಂಡಮ್ ಎರರ್ಸ್, ಯಾದೃಚ್ಛಿಕ ದೋಷಗಳು. ಸೊ ದ ಟರ್ಮ್ಸ್ ವಿಚ್ ಆರ್ ರಿಲೇಟೆಡ್ ಟು ದಿ ವ್ಯಾಲಿಡಿಟಿ ಆಫ್ ಎ ಟೆಸ್ಟ್ ಈಸ್ ಆಪ್ಷನ್ ಬಿ ಟ್ರೂ ಸ್ಕೋರ್ ವೇರಿಯನ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಪರೀಕ್ಷೆಯ ಸಿಂಧುತ್ವದ ಕಲ್ಪನೆಗೆ ಸಂಬಂಧಪಟ್ಟ ಒಂದು ಟರ್ಮ್ ಅಂತಂದ್ರೆ ಅದು ನಿಜವಾದ ಅಂಕ ವ್ಯತ್ಯಾಸ, ಟ್ರೂ ಸ್ಕೋರ್ ವೇರಿಯನ್ಸ್. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. So validity refers to what characteristic the test measures and how well the test measures that characteristics. Question number 2. The stealing, publishing and wrongful appropriation of another author's works to get thoughts or ideas is known as the. So ಇನ್ನೊಬ್ಬ ಲೇಖಕರ ಕೃತಿಗಳಾಗಿರ್ಬೋದು, ಆಲೋಚನೆಗಳನ್ನ ಕದಿಯುವುದು ಮತ್ತೆ ಪ್ರಕಟಿಸುವುದಕ್ಕೆ ಮತ್ತೆ ಅದನ್ನ ತಪ್ಪಾಗಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ನಾವು ಏನಂತ ಕರಿತೀವಿ? ಆಪ್ಷನ್ ಎ ಪ್ಲೆಗರಿಸಮ್ ಅಂದ್ರೆ ಕೃತಿ ಚೌರ್ಯ. ಆಪ್ಷನ್ ಬಿ ಹ್ಯಾಕಿಂಗ್. ಆಪ್ಷನ್ ಸಿ ಫಿಶಿಂಗ್. ಆಪ್ಷನ್ ಡಿ ಸ್ಪೂಪಿಂಗ್. Yes, here the right answer for this question is option A, plagiarism. So the stealing and publishing and wrongful appropriation of another author's works is known as the plagiarism. ಇದಕ್ಕೆ ನಾವು ಕೃತಿ ಚೌರ್ಯ ಅಂತ ಹೇಳ್ತಾ ಇದ್ದೀವಿ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. So plagiarism, it is defined as the wrongful appropriations, stealing and publication of another author's language, thoughts, ideas or expression. So ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾವುದೇ ಒಬ್ಬ ಸಂಶೋಧಕರು ಇನ್ನೊಬ್ಬ ಸಂಶೋಧಕರ ವಿಚಾರಗಳನ್ನ ಅವರ ಒಂದು ಪಬ್ಲಿಷ್ ಮಾಡಿರೋ ಆರ್ಟಿಕಲ್ ಗಳನ್ನ ತಮ್ಮದು ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 3. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್? ಈ ಕೆಳಗಿನವುಗಳಲ್ಲಿ ಯಾವುದು ಯಾದೃಚ್ಛಿಕ ಸ್ಯಾಂಪ್ಲಿಂಗ್ ವಿಧಾನದ ಒಂದು ಉದಾಹರಣೆಯಾಗಿದೆ? ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಾವು ಕನ್ನಡದಲ್ಲಿ ಯಾದೃಚ್ಛಿಕ ಮಾದರಿ ಅಂತ ಕರಿತೀವಿ. ಅಂತಂದ್ರೆ ಫ್ರಮ್ ದ ಎಂಟೈರ್ ಪಾಪ್ಯುಲೇಷನ್ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ಸ್ಯಾಂಪಲ್ ರ್ಯಾಂಡಮ್ಲಿ. ಆಪ್ಷನ್ ಎ 2 ಸ್ಟೇಜ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, 2 ಹಂತದ ಯಾದೃಚ್ಛಿಕ ಮಾದರಿ. ಆಪ್ಷನ್ ಬಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ವ್ಯವಸ್ಥಿತ ಮಾದರಿ. ಆಪ್ಷನ್ ಸಿ ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್, ಅನುಕೂಲಕರ ಮಾದರಿ. ಆಪ್ಷನ್ ಡಿ ಪರ್ಪೋಸಿವ್ ಸ್ಯಾಂಪ್ಲಿಂಗ್. Yes, here the right answer is option B, systematic sampling. It is an example for random sampling method. So ಇಲ್ಲಿ
ವ್ಯವಸ್ಥಿತ ಮಾದರಿ ಏನಿದೆ ಇದು ಯಾದೃಚ್ಛಿಕ ಮಾದರಿ ವಿಧಾನಕ್ಕೆ ಒಂದು ಉದಾಹರಣೆಯಾಗಿದೆ. ಸೊ ಕ್ವೆಶನ್ ಯಾದೃಚ್ಛಿಕ ಮಾದರಿ ಅಂದ್ರೆ ಹೇಳಿದೆಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ, ಇನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಾವು ನಮಗೆ ಬೇಕಾದ ಮಾದರಿಯನ್ನ ಇಡೀ ಜನಸಂಖ್ಯೆಯಿಂದ ರ್ಯಾಂಡಮ್ ಆಗಿ ಎಲ್ಲರಿಗೂ ಕೂಡ ಅವಕಾಶವನ್ನು ನೀಡೋದ್ರ ಮೂಲಕ, ಉದಾಹರಣೆಗೆ ಲಾಟ್ರಿ ಮೆಥಡ್ ಅನ್ನು ಬಳಸೋದ್ರ ಮೂಲಕ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. Question number 4. There is a significant positive correlation between variables x and y. This means that. ಸೊ ಇಲ್ಲಿ x ಮತ್ತೆ y ವೇರಿಯೇಬಲ್ ಗಳ ನಡುವೆ ಗಮನಾರ್ಹವಾದ ಧನಾತ್ಮಕ ಸಂಬಂಧ ಇದೆ. ಹಾಗಾದ್ರೆ ಇದರ ಅರ್ಥ ಏನು? ಆಪ್ಷನ್ ಎ, ಎಕ್ಸ್ ಕಾಸಸ್ ವೇರಿಯೇಷನ್ ಇನ್ y. ಎಕ್ಸ್ y ನಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತಾ ಇದೆ. ಆಪ್ಷನ್ ಬಿ, y ಕಾಸಸ್ ವೇರಿಯೇಷನ್ ಇನ್ ಎಕ್ಸ್. y x ನಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತಾ ಇದೆ. ಆಪ್ಷನ್ ಸಿ, ಎಕ್ಸ್ ಅಂಡ್ ವೈ ವೇರಿ ಟುಗೆದರ್ ಇನ್ ಅಪೋಸಿಟ್ ಡೈರೆಕ್ಷನ್. ಎಕ್ಸ್ ಮತ್ತೆ ವೈ ವಿರುದ್ಧ ದಿಕ್ಕಿನಲ್ಲಿ ಒಟ್ಟಿಗೆ ಬದಲಾಗ್ತಾ ಇದ್ದಾವೆ. ಆಪ್ಷನ್ ಡಿ, ಎಕ್ಸ್ ಅಂಡ್ ವೈ ವೇರಿ ಟುಗೆದರ್ ಇನ್ ದ ಸೇಮ್ ಡೈರೆಕ್ಷನ್. ಎಕ್ಸ್ ಮತ್ತೆ ವೈ ಒಂದೇ ದಿಕ್ಕಿನಲ್ಲಿ ಒಟ್ಟಿಗೆ ಬದಲಾಗ್ತಾ ಇದ್ದಾವೆ. ಸೊ ಹಿಯರ್ ದ ರಿಲೇಷನ್ ಇಸ್ positive correlation between x and y. It means that both the variables are moving in the same direction. So option D is the right answer. So ಇಲ್ಲಿ ಧನಾತ್ಮಕ ಸಂಬಂಧ ಅಂತಂದಾಗ x ಮತ್ತೆ y ಎರಡು ವೇರಿಯೇಬಲ್ ಗಳು ಕೂಡ ಒಂದೇ ದಿಕ್ಕಿನಲ್ಲಿ ಬದಲಾಗ್ತಾ ಇದ್ದಾವೆ. So a positive correlation, it is a relationship between two variables that move in the same direction. For example, when price increases, supply also increases. So ಇಲ್ಲಿ ಧನಾತ್ಮಕ ಸಹ ಸಂಬಂಧ ಅಂತಂದಾಗ ಏನಾಗ್ತಾ ಇದೆ, ಎರಡು ವೇರಿಯೇಬಲ್ಗಳು, ಎರಡು ಚಲಕಗಳು ಒಂದೇ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾವೆ. ಉದಾಹರಣೆಗೆ ವಸ್ತುವಿನ ಬೆಲೆ ಹೆಚ್ಚಾದ್ರೆ ಪೂರೈಕೆ ಕೂಡ ಹೆಚ್ಚಾಗ್ತಾ ಇದೆ. So question number 5. A research problem is primarily chosen depending upon. ಸಂಶೋಧನಾ ಸಮಸ್ಯೆಯನ್ನ ಪ್ರಾಥಮಿಕವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಅವಲಂಬಿಸಿ ಆಯ್ಕೆ ಮಾಡಲಾಗುತ್ತೆ. ಸೊ ನಾವು ಎಲ್ಲರೂ ಕೂಡ ಸಂಶೋಧನಾಕಾರರು ಸಂಶೋಧನೆಯನ್ನ ಆರಂಭ ಮಾಡುವುದಕ್ಕಿಂತ ಮೊದಲು ಸಂಶೋಧನಾ ಸಮಸ್ಯೆಯನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಸಂಶೋಧನಾ ಸಮಸ್ಯೆಯನ್ನ ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ? ಆಪ್ಷನ್ ಎ, ಅದರ ಒಂದು ಇಟ್ಸ್ ರೆಲೆವೆನ್ಸ್, ಅದರ ಒಂದು ಪ್ರಸ್ತುತತೆಯ ಆಧಾರದ ಮೇಲೆ, ಅಂದ್ರೆ ಪ್ರಸ್ತುತ ಸಮಾಜದಲ್ಲಿ ಅಪ್ಲೈ ಆಗುತ್ತೋ ಇಲ್ಲೋ ಅಂತ ನೋಡಿ. ಆಪ್ಷನ್ ಬಿ, ಅವೈಲೇಬಲ್ ಫಂಡ್ಸ್, ಲಭ್ಯವಿರುವ ಹಣಕಾಸಿನ ಒಂದು ನಿಧಿಯ ಆಧಾರದ ಮೇಲೆ. ಆಪ್ಷನ್ ಸಿ, ಇಂಟ್ರೆಸ್ಟ್ ಆಫ್ ದ ರಿಸರ್ಚರ್, ಸಂಶೋಧಕರ ಒಂದು ಆಸಕ್ತಿಯ ಆಧಾರದ ಮೇಲೆ. ಆಪ್ಷನ್ ಡಿ, ಅವೈಲೇಬಿಲಿಟಿ ಆಫ್ ಲಿಟರೇಚರ್, ಸಾಹಿತ್ಯದ ಲಭ್ಯತೆ ಆಧಾರದ ಮೇಲೆ. ಸಾಹಿತ್ಯದ ಲಭ್ಯತೆ ಅಂದ್ರೆ ಇವಾಗಲೇ ಅದ್ರ ಮೇಲೆ ಆ ಒಂದು ವಿಷಯದ ಮೇಲೆ ಎಷ್ಟು ರಿಸರ್ಚ್ ಗಳು ಆಗಿವೆ ಎಂಬುದನ್ನ ಅಧ್ಯಯನ ಮಾಡಿ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ option A. So whenever the researcher is going to choose the research problem should be based on its relevance. ಯಾವಾಗಲೂ ಸಂಶೋಧನಾಕಾರರು ಆಯ್ಕೆ ಮಾಡಿಕೊಳ್ಳುವ ಈ ಸಂಶೋಧನಾ ಸಮಸ್ಯೆ ಅದು ಪ್ರಸ್ತುತವಾಗಿ ಸಮಾಜದಲ್ಲಿ ಅಪ್ಲೈ ಆಗುವಂತಿರಬೇಕು. So research, it is a systematic inquiry to describe, explain, predict and control the observed phenomena. So research problem means it is a research problem. It is defined as an area of concern that requires a meaningful understanding of a specific topic, condition, a contradiction or difficulty. So ಯಾವಾಗಲೂ ಕೂಡ ಈ ಒಂದು ಸಂಶೋಧನಾ ಸಮಸ್ಯೆಯ ಬಗ್ಗೆ ಸಂಶೋಧನಾಕಾರರು ಸರಿಯಾಗಿ ಆ ವಿಷಯದ ಬಗ್ಗೆ ಜ್ಞಾನವನ್ನ ಹೊಂದಿರಬೇಕು. ಅದರ ಕಂಡೀಷನ್ ಬಗ್ಗೆ, ಸೊ ಅದರ ಒಂದು ಕಠಿಣತೆಯ ಬಗ್ಗೆ, ಸಮಾಜದಲ್ಲಿ ಅದು ಪ್ರಸ್ತುತ ಆಗ್ತದೋ ಅಥವಾ ಇಲ್ಲೋ ಎಂಬುದರ ಬಗ್ಗೆ ಸರಿಯಾದ ಜ್ಞಾನವನ್ನ ಹೊಂದಿರಬೇಕು. Question number 6. Match the measurement scales in list 1 which can be used with appropriate statistics in list 2. So here let us move to the answer directly. The right answer is option C. A nominal scale is related to frequency distribution. Then ordinal scale, median and rank correlation. Interval scale, mean, standard deviation and correlations. Then ratio scale is related to geometric mean. Option C is correct. So question number 7. Which of the following is a primary source of information? ಈ ಕೆಳಗಿನವುಗಳಲ್ಲಿ ಯಾವುದು ಮಾಹಿತಿಯ ಪ್ರಾಥಮಿಕ ಮೂಲವಾಗಿದೆ? So primary source of information ಅಂತಂದ್ರೆ the researcher is going to collect the information for the very first time. So ಯಾವಾಗ ಸಂಶೋಧಕರು ಮೊದಲ ಬಾರಿಗೆ ದತ್ತಾಂಶಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಅದಕ್ಕೆ ನಾವು ಪ್ರಾಥಮಿಕ ದತ್ತಾಂಶ ಅಂತ ಹೇಳ್ತೀವಿ. So if the researcher uses the data, already available data, then it is known as the secondary data. ಇವಾಗ ಆಗಲೇ ಸಂಗ್ರಹಿಸಿದ ದತ್ತಾಂಶವನ್ನು ಬಳಸಿದ್ರೆ ಅದು ಸೆಕೆಂಡರಿ ಡೇಟಾ ಆಗುತ್ತೆ. ಆಪ್ಷನ್ ಎ, ರಿಸರ್ಚ್ ರಿವ್ಯೂ, ಒಂದು ಸಂಶೋಧನಾ ವಿಮರ್ಶೆ. ಆಪ್ಷನ್ ಬಿ, ಆ ರೀಸೆಂಟ್ಲಿ ರಿಟರ್ನ್ ಟೆಕ್ಸ್ಟ್ ಬುಕ್, ಇತ್ತೀಚೆಗೆ ಬರೆದ ಪಠ್ಯ ಪುಸ್ತಕ. ಆಪ್ಷನ್ ಸಿ, ಆ ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಅ ಸ್ಟ್ಯಾಂಡರ್ಡ್ ಜರ್ನಲ್, ಪ್ರಮಾಣಿತ ನಿಯತಕಾಲಿಕದಲ್ಲಿ ಪ್ರಕಟವಾದ ಸಂಶೋಧನಾ ಲೇಖನ. ಆಪ್ಷನ್ ಡಿ, ಆ ಮಲ್ಟಿ ಆಥರ್ ಟ್ರಿಟೈಸ್,
ಪಬ್ಲಿಷ್ಡ್ ಇನ್ ದ ಇಯರ್ 2015 2015ರಲ್ಲಿ ಪ್ರಕಟವಾದ ಬಹುಲೇಖಕರ ಪ್ರಬಂಧ. ಸೊ ಇವುಗಳಲ್ಲಿ ಯಾವುದು ಇಲ್ಲಿ ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಆಗಿದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅ ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಸ್ಟ್ಯಾಂಡರ್ಡ್ ಜರ್ನಲ್. ಸೊ ಪ್ರಮಾಣಿತ ನಿಯತಕಾಲಿಕದಲ್ಲಿ ಪ್ರಕಟವಾದ ಸಂಶೋಧನಾ ಲೇಖನ ಇದು ಏನಾಗಿದೆ ಇಲ್ಲಿ ಪ್ರಾಥಮಿಕ ಮೂಲದ ದತ್ತಾಂಶವಾಗಿದೆ. So primary data, these sources contain original material that has been published, reported or recorded for the first time. For an example, diaries, periodicals, written accounts of events, newspaper, technical reports, dissertations, conference papers, research articles, patents. These are all primary source of information. Question number 8. When a non-directional hypothesis is stated, the test of significance would be. ಡೈರೆಕ್ಷನಲ್ ಅಲ್ಲದ ಊಹೆಯನ್ನ ಹೇಳಿದಾಗ ಪ್ರಾಮುಖ್ಯತೆಯ ಪರೀಕ್ಷೆ. ಆಪ್ಷನ್ ಎ ಒನ್ ಟೇಲ್ಡ್, ಆಪ್ಷನ್ ಬಿ ಟೂ ಟೇಲ್ಡ್, ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. Yes, here the right answer for this question is option B, two-tailed test. A two-tailed test, it is also known as the non-directional hypothesis. It is the standard test of significance to determine if there is a relationship between variables in either direction. Question number 9. A research report showed that the population of a country increased from 20 million in 1941 to 60 million in 2000. The study can be best described as. ಸೊ ಒಂದು ದೇಶದ ಜನಸಂಖ್ಯೆ ಏನಾಗಿದೆ 1941ರಲ್ಲಿ 20 ಮಿಲಿಯನ್ ಇಂದ 2000ರಲ್ಲಿ 60 ಮಿಲಿಯನ್ಗೆ ಏರಿದೆ ಎಂದು ಸಂಶೋಧನಾ ವರದಿ ತೋರಿಸಿದೆ. ಹಾಗಾದ್ರೆ ಈ ಅಧ್ಯಯನವನ್ನು ನಾವು ಏನಂತ ವಿವರಿಸಬಹುದು? ಆಪ್ಷನ್ ಎ ಫ್ಯಾಕ್ಟೋರಿಯಲ್, ಆಪ್ಷನ್ ಬಿ ಸೋಷಿಯಲ್, ಆಪ್ಷನ್ ಸಿ ಲಾಂಜಿಟ್ಯೂಡ್ನಲ್, ಆಪ್ಷನ್ ಡಿ ಕ್ರಾಸ್ ಸೆಕ್ಷನಲ್. Yes, here the right answer is option C, longitudinal research. So longitudinal research, it is a way of studying how things change over time, such as behavior, health, social trends, etc. ಸೊ ಬೇರೆ ಬೇರೆ ಸಮಯದಲ್ಲಿ ಹೇಗೆ ಮಾನವ ವರ್ತನೆಗಳು, ಆರೋಗ್ಯ, ಜನಸಂಖ್ಯೆ ಬದಲಾಗ್ತಾ ಇದೆ ಎಂಬುದನ್ನು ಅಧ್ಯಯನ ಮಾಡೋದಕ್ಕೆ ನಾವು ಲಾಂಜಿಟ್ಯೂಡ್ನಲ್ ರಿಸರ್ಚ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 10. ದ ಸೈಜ್ ಆಫ್ ಸ್ಯಾಂಪಲ್ ಫಾರ್ ಅ ಸ್ಟಡಿ ಮೋಸ್ಟ್ಲಿ ಡಿಪೆಂಡ್ಸ್ ಆನ್. ಅಧ್ಯಯನಕ್ಕಾಗಿ ಮಾದರಿ ಗಾತ್ರವು ಹೆಚ್ಚಾಗಿ ಏನನ್ನ ಅವಲಂಬಿಸಿರುತ್ತದೆ? ಆಪ್ಷನ್ ಎ ಗ್ರಾವಿಟಿ ಆಫ್ ದ ಪಾಪ್ಯುಲೇಷನ್, ಜನಸಂಖ್ಯೆಯ ಗುರುತ್ವಾಕರ್ಷಣೆ. ಆಪ್ಷನ್ ಬಿ ಜಾಗ್ರಫಿಕಲ್ ಏರಿಯಾ ಆಫ್ ದ ಸ್ಟಡಿ, ಅಧ್ಯಯನದ ಭೌಗೋಳಿಕ ಪ್ರದೇಶ. ಆಪ್ಷನ್ ಸಿ ಹೋಮೋಜಿನಿಟಿ ಅಂಡ್ ಹೆಟ್ರೋಜಿನಿಟಿ ಆಫ್ ದ ಪಾಪ್ಯುಲೇಷನ್, ಜನಸಂಖ್ಯೆಯ ಏಕರೂಪತೆ ಮತ್ತು ವೈವಿಧ್ಯತೆ. ಆಪ್ಷನ್ ಡಿ ಟೈಪ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಯ ಪ್ರಕಾರ. Yes, here the right answer for this question is option C. The size of the sample, it is dependent on the homogeneity and heterogeneity of the population. So ಯಾವಾಗಲೂ ಜನಸಂಖ್ಯೆಯಿಂದ ಮಾದರಿಯನ್ನ ಆಯ್ಕೆ ಮಾಡಬೇಕಾದ್ರೆ ಜನಸಂಖ್ಯೆ ಏಕರೂಪತೆ ಮತ್ತು ವೈವಿಧ್ಯತೆಯ ಆಧಾರದ ಮೇಲೆ ನಾವು ಮಾದರಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 11. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಇನ್ಕರೆಕ್ಟ್ ಪೇರ್? ಸೊ ಇಲ್ಲಿ ಯಾವುದು ತಪ್ಪಾಗಿ ಜೋಡಿಸಲಾಗಿದೆ? The right answer is option D. So rank correlation given by Spearman. This is correct. Product moment correlation is given by Pearson. Then split half correlation is given by Richardson. So contingency correlation, it is wrongly matched here. Question number 12. A research problem is feasible only when. ಸಂಶೋಧನಾ ಸಮಸ್ಯೆಯು ಯಾವಾಗ ಕಾರ್ಯಸಾಧ್ಯವಾಗಿರುತ್ತದೆ ಅಂದ್ರೆ ನಾವು ಯಾವ ಒಂದು ಸಂಶೋಧನಾ ಸಮಸ್ಯೆಗೆ ಉತ್ತರವನ್ನ ಕಂಡು ಹಿಡಿಬಹುದು? ಆಪ್ಷನ್ ಎ ಇಟ್ ಹ್ಯಾಸ್ ಯುಟಿಲಿಟಿ ಅಂಡ್ ರೆಲೆವೆನ್ಸ್, ಸಮಾಜಕ್ಕೆ ಈ ಒಂದು ಸಂಶೋಧನಾ ಸಮಸ್ಯೆಯಿಂದ ಪ್ರಸ್ತುತೆಯನ್ನು ಹೊಂದಿರಬೇಕು. ಆಪ್ಷನ್ ಬಿ ಇಟ್ ಈಸ್ ರಿಸರ್ಚೇಬಲ್, ಇದು ಸಂಶೋಧಿಸಬಹುದಾಗಿರಬೇಕು. ಆಪ್ಷನ್ ಸಿ ಇಟ್ ಈಸ್ ನ್ಯೂ ಅಂಡ್ ಆಡ್ ಸಮಥಿಂಗ್ ಟು ದ ನಾಲೆಜ್, ಇದು ಹೊಸ ಜ್ಞಾನವನ್ನ ಸೇರಿಸಬೇಕು. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಸೊ ಹಿಯರ್ the right answer is option D, all of the above. ಸೊ ಯಾವಾಗಲೂ ಕೂಡ ಈ ಸಂಶೋಧನಾ ಸಮಸ್ಯೆಯಿಂದ ಉಪಯುಕ್ತವಾಗಿರಬೇಕು, ಅದು ಸಂಶೋಧನೆ ಮಾಡಲು ಬರುವಂತದ್ದಾಗಿರ್ಬೇಕು, ಮತ್ತೆ ಅದು ಹೊಸ ಜ್ಞಾನವನ್ನ ಸೇರಿಸಬೇಕು. ಸೊ ಹೀಗಾಗಿ ಆಪ್ಷನ್ ಡಿ ಮೇಲ್ನ ಎಲ್ಲ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 13. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಇಸ್ ಅಡಾಪ್ಟೆಡ್ ವೆನ್. ಸೊ ನಾವು ಯಾವಾಗ ಶ್ರೇಣೀಕೃತ ಮಾದರಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ? ಆಪ್ಷನ್ ಎ ದ ಯೂನಿವರ್ಸ್ ಈಸ್ ಹೋಮೋಜಿನಿಯಸ್, ಬ್ರಹ್ಮಾಂಡವು ಏಕರೂಪವಾಗಿದ್ರೆ ಅಂದ್ರೆ ಜನಸಂಖ್ಯೆಯು ಏಕರೂಪವಾಗಿದ್ರೆ. ಆಪ್ಷನ್ ಬಿ ದ ಯೂನಿವರ್ಸ್ ಇಸ್ ಹೆಟ್ರೋಜಿನಿಯಸ್, ಜನಸಂಖ್ಯೆಯು ವೈವಿಧ್ಯಮಯವಾಗಿದ್ರೆ. ಆಪ್ಷನ್ ಸಿ ಸೆಲೆಕ್ಟೆಡ್ ಗ್ರೂಪ್ಸ್ ನೀಡ್ ಟು ಬಿ ಸ್ಟಡಿಡ್, ಆಯ್ದ ಗುಂಪುಗಳನ್ನ ಅಧ್ಯಯನ ಮಾಡಲು.
ಆಪ್ಷನ್ ಡಿ ಡೇಟಾ ಅಬೌಟ್ ದ ಯೂನಿವರ್ಸ್ ಇಸ್ ನಾಟ್ ಅವೈಲೇಬಲ್. ಯಾವಾಗ ಜನಸಂಖ್ಯೆ ಕುರಿತ ದತ್ತಾಂಶ ಲಭ್ಯವಿಲ್ಲದೆ ಇರುವಾಗ. ಸೊ ನಾವು ಯಾವಾಗ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಬಳಕೆ ಮಾಡ್ತಾ ಇದೀವಿ ಅಂತಂದ್ರೆ ವೆನ್ ದ ಯೂನಿವರ್ಸ್ ಇಸ್ ಹೆಟ್ರೋಜಿನಿಯಸ್. ಸೊ ಯಾವಾಗ ಜನಸಂಖ್ಯೆಯು ವೈವಿಧ್ಯಮಯದಿಂದ ಕೂಡಿರ್ತದೆ, ಸೊ ಬೇರೆ ಬೇರೆ ಜನರ ಗುಣಲಕ್ಷಣಗಳು ಬೇರೆ ಬೇರೆ ಆಗಿರ್ತವೆ. ಸೊ ಅವಾಗ ನಾವೇನ್ ಮಾಡ್ತಾ ಇದೀವಿ, ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅನ್ನ ಬಳಕೆ ಮಾಡ್ತೀವಿ. ಸೊ ಇನ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, when researchers want to know about different subgroups based on their entire population being studied. For instance, if one is interested in differences among the groups, race, gender, education. So ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮೆಥಡ್ ನಲ್ಲಿ, ಸೊ ವಿ ಆರ್ ಗೋಯಿಂಗ್ ಟು ಡಿವೈಡ್ ದ ಎಂಟೈರ್ ಪಾಪ್ಯುಲೇಷನ್ ಇಂಟು ಡಿಫರೆಂಟ್ ಗ್ರೂಪ್ಸ್ ಅಂಡ್ ಫ್ರಮ್ ಈಚ್ ಗ್ರೂಪ್ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ಸಮ್ ಸ್ಯಾಂಪಲ್. ಸೊ ಇಡೀ ಜನಸಂಖ್ಯೆಯನ್ನ ಅವರ ಆಚಾರ, ವಿಚಾರ, ಜೆಂಡರ್, ಎಜುಕೇಶನ್ ಗಳ ಆಧಾರದ ಮೇಲೆ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಮತ್ತೆ ಪ್ರತಿ ಗುಂಪಿನಿಂದ ರ್ಯಾಂಡಮ್ ಆಗಿ ಸ್ಯಾಂಪಲ್ ಅನ್ನ ತೆಗೆದುಕೊಳ್ತಾ ಇದ್ದೀವಿ. Question number 14. A hypothesis is not always necessary in dash studies. ಡ್ಯಾಶ್ ಅಧ್ಯಯನಗಳಲ್ಲಿ ಸಿದ್ಧಾಂತವು ಯಾವ ಅಗತ್ಯವಿರುವುದಿಲ್ಲ. ಆಪ್ಷನ್ ಎ ನಾರ್ಮೇಟಿವ್ ಸ್ಟಡೀಸ್, ಆಪ್ಷನ್ ಬಿ ಕೋರಿಲೇಷನಲ್ ಸ್ಟಡೀಸ್, ಆಪ್ಷನ್ ಸಿ ಎಕ್ಸ್ಪೀರಿಮೆಂಟಲ್ ಸ್ಟಡೀಸ್, ಆಪ್ಷನ್ ಡಿ ಹಿಸ್ಟಾರಿಕಲ್ ಸ್ಟಡೀಸ್. ಸೊ ಹೈಪೋಥೆಸಿಸ್ ಇಟ್ ಈಸ್ ನಾಟ್ ನೆಸೆಸರಿ ಇನ್ ಹಿಸ್ಟಾರಿಕಲ್ ರಿಸರ್ಚ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಒಂದು ಐತಿಹಾಸಿಕ ವಿಧಾನದಲ್ಲಿ ಈ ಒಂದು ಸಿದ್ಧಾಂತ ಹೈಪೋಥೆಸಿಸ್ ನ ಅವಶ್ಯಕತೆ ಇರಲ್ಲ. Yes. Question number here historical research means these are exploratory in nature and here these are related to fact finding studies. ಅಂದ್ರೆ ಇವಾಗಲೇ ಅದೊಂದು ಘಟನೆ ನಡೆದು ಹೋಗಿರ್ತದೆ, ಆ ಒಂದು ಘಟನೆಯ ಮೇಲೆ ನಾವ್ ಏನ್ ಮಾಡ್ತಾ ಇದೀವಿ, ಸಂಶೋಧನೆಯನ್ನ ನಡೆಸ್ತಾ ಇದೀವಿ. ಸೊ ಇದಕ್ಕೆ ನಾವ್ ಏನಂತೀವಿ, ಹಿಸ್ಟಾರಿಕಲ್ ರಿಸರ್ಚ್ ಅಂತ ಕರಿತೀವಿ. Yes. Question number 15. A study on the topic perception of tribal people about formal education comes under the type of. ಸೊ ಔಪಚಾರಿಕ ಶಿಕ್ಷಣದ ಬಗ್ಗೆ ಬುಡಕಟ್ಟು ಜನರ ಗ್ರಹಿಕೆ ವಿಷಯದ ಮೇಲೆ ಅಧ್ಯಯನವು ಯಾವ ಪ್ರಕಾರದ ಅಡಿಯಲ್ಲಿ ಬರ್ತಾ ಇದೆ. ಆಪ್ಷನ್ ಎ ಎಥ್ನೋಗ್ರಾಫಿಕ್ ಸ್ಟಡಿ, ಆಪ್ಷನ್ ಬಿ ಹಿಸ್ಟಾರಿಕಲ್ ಸ್ಟಡಿ, ಆಪ್ಷನ್ ಸಿ ಎಕ್ಸ್ಪೀರಿಮೆಂಟಲ್ ಸ್ಟಡಿ, ಆಪ್ಷನ್ ಡಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಸ್ಟಡಿ. Yes, here the correct answer for this question is option A, ethnographic study. Question number 16. Which of the following is most likely to make use of the internet? So ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಇಂಟರ್ನೆಟ್ ಅನ್ನು ಬಳಸುವ ಸಾಧ್ಯತೆ ಇದೆ. ಸೊ ವೆಬ್ ಕಾನ್ಫರೆನ್ಸ್ ನಲ್ಲಿ, ಆಪ್ಷನ್ ಬಿ ಸೆಮಿನಾರ್, ಆಪ್ಷನ್ ಸಿ ಸಿಂಪೋಸಿಯಂ, option D none of the above. So when we are going to use internet, so when we are going to conduct web conferences we are going to use internet. So web conference ಗಳನ್ನ ನಡೆಸಬೇಕಾದ್ರೆ ನಮಗೆ ಇಂಟರ್ನೆಟ್ ನ ಅವಶ್ಯಕತೆ ಇದೆ. So question number 17. The standard error of a statistic is measure of. ಅಂಕಿ ಅಂಶದ ಪ್ರಮಾಣಿತ ದೋಷವು ಯಾವುದರ ಅಳತೆಯಾಗಿದೆ. The standard error of a statistic is measure of. Option A sampling fluctuation, option B errors of measurement, option C errors of prediction, option D systematic variation. The right answer is option A sampling fluctuation. ಮಾದರಿಯ ಏರಿಳಿತ. So the standard error, it is a statistical term that measures the accuracy with which a sample distribution represents a population. ಅಂತಂದ್ರೆ ನಾವು ಯಾವಾಗ ಒಟ್ಟು ಜನಸಂಖ್ಯೆಯಿಂದ ಮಾದರಿಯನ್ನ ಆಯ್ಕೆ ಮಾಡ್ತೀವಿ, ಈ ಮಾದರಿಯು ಸರಿಯಾದ ಜನಸಂಖ್ಯೆಯ ಗುಣಲಕ್ಷಣಗಳನ್ನು ರೆಪ್ರೆಸೆಂಟ್ ಮಾಡುತ್ತೋ ಇಲ್ಲೋ ಎಂಬುದನ್ನು ಲೆಕ್ಕ ಮಾಡಲು ನಾವು ಈ ಒಂದು ಸ್ಟ್ಯಾಂಡರ್ಡ್ ಎರರ್ ಅನ್ನ ಬಳಸ್ತೀವಿ. So question number 18. Which of the following sampling methods is based on probability? ಈ ಕೆಳಗಿನವುಗಳಲ್ಲಿ ಯಾವ ಮಾದರಿ ವಿಧಾನವು ಸಂಭವನೀಯತೆಯನ್ನ ಆಧರಿಸಿದೆ. ಆಪ್ಷನ್ ಎ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್, ತೀರ್ಪು ಮಾದರಿ, ಆಪ್ಷನ್ ಬಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಶ್ರೇಣೀಕೃತ ಮಾದರಿ, ಆಪ್ಷನ್ ಸಿ ಕೋಟಾ ಸ್ಯಾಂಪ್ಲಿಂಗ್, ಕೋಟಾ ಮಾದರಿ, ಆಪ್ಷನ್ ಡಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್, ಅನುಕೂಲಕರ ಮಾದರಿ. Yes, here the right answer is option B, stratified sampling is the correct answer. ಶ್ರೇಣೀಕೃತ ಮಾದರಿಯಲ್ಲಿ ಸರಿಯಾಗಿದೆ. Yes, probability sampling means it is a sampling method that involves randomly selecting a sample. So ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ವಿಧಾನದಲ್ಲಿ ಜನಸಂಖ್ಯೆಯ ಪ್ರತಿಯೊಂದು ಅಂಶಕ್ಕೂ ಕೂಡ ಮಹತ್ವವನ್ನು ನೀಡಲಾಗುತ್ತೆ. ಸೊ ಒಟ್ಟು ಜನಸಂಖ್ಯೆಯಿಂದ ರ್ಯಾಂಡಮ್ ಆಗಿ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡಲಾಗುತ್ತೆ. ಉದಾಹರಣೆಗೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್. So question number 19. Which one of the following is the stable measure of dispersion?
ಕೆಳಗಿನವುಗಳಲ್ಲಿ ಯಾವುದು ಪ್ರಸರಣದ ಸ್ಥಿರ ಅಳತೆಯಾಗಿದೆ? ಆಪ್ಷನ್ ಎ ರೇಂಜ್, ಆಪ್ಷನ್ ಬಿ ಕ್ವಾರ್ಟೈಲ್ ಡಿವಿಯೇಷನ್, ಆಪ್ಷನ್ ಸಿ average deviation, option D standard deviation. Yes, here the right answer for this question is option D standard deviation. Question number 20. It is best to use the method of working multiple hypothesis. So ನಾವು ಯಾವಾಗ ಈ ಮಲ್ಟಿಪಲ್ ಹೈಪೋಥೆಸಿಸ್ ಅನ್ನ ಬಳಸ್ತಾ ಇದೀವಿ? ಆಪ್ಷನ್ ಎ ಡ್ಯೂರಿಂಗ್ ದ ಫೈನಲ್ ಸ್ಟೇಜಸ್ ಆಫ್ ರಿಸರ್ಚ್, ಸಂಶೋಧನೆಯ ಅಂತಿಮ ಹಂತಗಳಲ್ಲಿ. ಆಪ್ಷನ್ ಬಿ ವೈಲ್ ಪ್ಲಾನಿಂಗ್ ಯುವರ್ ರಿಸರ್ಚ್ ಸ್ಟಡಿ, ಸಂಶೋಧನಾ ಅಧ್ಯಯನವನ್ನ ಯೋಜಿಸುವಾಗ. ಆಪ್ಷನ್ ಸಿ ಅಟ್ ದ ಟೈಮ್ ಆಫ್ ಪಬ್ಲಿಷಿಂಗ್ ದ ರಿಸಲ್ಟ್, ಫಲಿತಾಂಶಗಳನ್ನ ಪ್ರಕಟಿಸುವ ಸಮಯದಲ್ಲಿ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದು ಅಲ್ಲ. ಸೊ ವೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ಮಲ್ಟಿಪಲ್ ಹೈಪೋಥೆಸಿಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ವೈಲ್ ಪ್ಲಾನಿಂಗ್ ಯುವರ್ ರಿಸರ್ಚ್ ಸ್ಟಡಿ. ಸೊ ನೀವು ಸಂಶೋಧನಾ ಅಧ್ಯಯನವನ್ನ ಯೋಜಿಸುವಾಗ ಈ ಮಲ್ಟಿಪಲ್ ಹೈಪೋಥೆಸಿಸ್ ಅನ್ನ ಬಳಕೆ ಮಾಡ್ತೀವಿ. Yes, question number 21. A simple correlation was calculated between two variables after removing the effect of third variable from both. The resulting correlation is called. ಸೊ ಎರಡರಿಂದಲೂ ಮೂರನೇ ವೇರಿಯೇಬಲ್ ನ ಪರಿಣಾಮವನ್ನು ತೆಗೆದು ಹಾಕಿದ ನಂತರ ಎರಡು ವೇರಿಯೇಬಲ್ ಗಳ ನಡುವೆ ಸರಳವಾದ ಪರಸ್ಪರ ಸಂಬಂಧವನ್ನ ಲೆಕ್ಕ ಹಾಕಲಾಗುತ್ತೆ. ಸೊ ಪರಿಣಾಮವಾಗಿ ಪರಸ್ಪರ ಸಂಬಂಧವನ್ನ ಏನಂತ ಕರಿತೀವಿ? ಆಪ್ಷನ್ ಎ ಪಾರ್ಷಿಯಲ್ ಕೋರಿಲೇಷನ್, ಆಪ್ಷನ್ ಬಿ ಪಾರ್ಟ್ ಕೋರಿಲೇಷನ್, option C multiple correlation, option D canonical correlation. Yes, here the right answer is option A. It is known as the partial correlation. ಇದನ್ನ ನಾವು ಭಾಗಶಃ ಪರಸ್ಪರ ಸಂಬಂಧ ಅಂತ ಹೇಳ್ತೀವಿ. So partial correlation, it is a method used to describe the relationship between two variables while taking away the effect of another variable. ಸೊ ಇಲ್ಲಿ ಎರಡು ವೇರಿಯೇಬಲ್ ಗಳ ಮೇಲೆ ಪರಿಣಾಮವನ್ನ ಬೀರುವ ಒಂದು ವೇರಿಯೇಬಲ್ ಅನ್ನ ತೆಗೆದು ಹಾಕಿ, ಸೊ ಎರಡು ವೇರಿಯೇಬಲ್ ಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡೋದಕ್ಕೆ ಪಾರ್ಷಿಯಲ್ ಕೋರಿಲೇಷನ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 22. ಫೀಲ್ಡ್ ಸ್ಟಡೀಸ್ ಕನ್ಸರ್ನ್ಡ್ ವಿತ್, ಕ್ಷೇತ್ರ ಅಧ್ಯಯನವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರಿಯಲ್ ಲೈಫ್ ಸಿಚುವೇಶನ್ಸ್, ನಿಜ ಜೀವನದ ಸನ್ನಿವೇಶಗಳು. ಆಪ್ಷನ್ ಬಿ ಡೂಯಿಂಗ್ ಲ್ಯಾಬೊರೇಟರಿ ಸ್ಟಡೀಸ್ ಇನ್ ದ ಔಟ್ಡೋರ್ಸ್, ಹೊರಾಂಗಣದ ಪ್ರಯೋಗಾಲಯಗಳಲ್ಲಿ ಅಧ್ಯಯನ ಮಾಡುವುದು. ಆಪ್ಷನ್ ಸಿ ಎಕ್ಸ್ಪಿರಿಮೆಂಟಲ್ ಅಪ್ರೋಚ್, ಪ್ರಾಯೋಗಿಕ ವಿಧಾನ. ಆಪ್ಷನ್ ಡಿ ಕಲೆಕ್ಟಿಂಗ್ ಸೆಲೆಕ್ಟಿವ್ ಡೇಟಾ, ಆಯ್ಕೆ ಮಾಡಿದ ಡೇಟಾವನ್ನು ಸಂಗ್ರಹಿಸುವುದು. Yes, here the right answer is option A, field study. It is related to real life situation. ಸೊ ಈ ಕ್ಷೇತ್ರ ಅಧ್ಯಯನ ಅಂದಾಗ ಇದು ನಿಜ ಜೀವನದಲ್ಲಿ ನಡೆಯುವ ಸನ್ನಿವೇಶಗಳ ಆಧಾರದ ಮೇಲೆ ಸಂಶೋಧನೆಯನ್ನ ಮಾಡಲಾಗುತ್ತೆ. So field study, it is a research method that involves conducting observations and collecting data in natural settings. So ಇಲ್ಲಿ ನೈಸರ್ಗಿಕ ಪರಿಸರದಲ್ಲಿ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಲಾಗುತ್ತೆ ಮತ್ತೆ ಸಂಶೋಧನೆಯನ್ನ ಕೈಗೊಳ್ಳಲಾಗುತ್ತೆ. So question number 23. In educational research, case study method gives importance to. So ಇಲ್ಲಿ ಶೈಕ್ಷಣಿಕ ಸಂಶೋಧನೆಯಲ್ಲಿ ಕೇಸ್ ಸ್ಟಡಿ ವಿಧಾನ ಯಾವುದಕ್ಕೆ ಪ್ರಾಮುಖ್ಯತೆಯನ್ನ ನೀಡ್ತಾ ಇದೆ? ಆಪ್ಷನ್ ಎ ಪ್ರೆಡಿಕ್ಷನ್ ಅಂದ್ರೆ ಭವಿಷ್ಯ, ಆಪ್ಷನ್ ಬಿ ಕಾಸಲ್ ಕನೆಕ್ಷನ್ಸ್ ಕಾರಣ ಸಂಪರ್ಕ, ಆಪ್ಷನ್ ಸಿ ಜನರಲೈಸೇಷನ್ ಸಾಮಾನ್ಯೀಕರಣ, ಆಪ್ಷನ್ ಡಿ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಶಿಷ್ಟ ಗುಣಲಕ್ಷಣಗಳು. Yes, here the right answer for this question is option D, unique characteristics, ವಿಶಿಷ್ಟ ಗುಣಲಕ್ಷಣಗಳು. Yes, question number 24. All good research aims at, ಎಲ್ಲಾ ಉತ್ತಮ ಸಂಶೋಧನೆಯ ಮುಖ್ಯ ಗುರಿ ಏನು? ಆಪ್ಷನ್ ಎ ಬೆಟರ್ಮೆಂಟ್ ಆಫ್ ದ ಸೊಸೈಟಿ, ಸಮಾಜದ ಸುಧಾರಣೆ. ಆಪ್ಷನ್ ಬಿ ಡೆವಲಪಿಂಗ್ ಜನರಲೈಸೇಷನ್ಸ್ ಥಿಯರೀಸ್ ಅಂಡ್ ಪ್ರಿನ್ಸಿಪಲ್ಸ್, ಸಾಮಾನ್ಯೀಕರಣಗಳು ಸಿದ್ಧಾಂತಗಳು ಮತ್ತೆ ತತ್ವಗಳನ್ನು ಅಭಿವೃದ್ಧಿಪಡಿಸುವುದು. ಆಪ್ಷನ್ ಸಿ ಸಾಲ್ವಿಂಗ್ ರೂಟೀನ್ ಪ್ರಾಬ್ಲಮ್ಸ್, ದಿನನಿತ್ಯದ ಸಮಸ್ಯೆಗಳನ್ನ ಬಗೆಹರಿಸುವುದು. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದು ಅಲ್ಲ. ಸೊ ಎಲ್ಲಾ ಉತ್ತಮ ಸಂಶೋಧನೆಯ ಮುಖ್ಯ ಗುರಿ ಏನಾಗಿರುತ್ತೆ ಅಂತಂದ್ರೆ ಸಾಮಾನ್ಯೀಕರಣ, ಸಿದ್ಧಾಂತ ಮತ್ತೆ ತತ್ವಗಳನ್ನ ಅಭಿವೃದ್ಧಿಪಡಿಸುವುದು. ಸೊ ಆಲ್ ಗುಡ್ ರಿಸರ್ಚ್ ಏಮ್ಸ್ ಅಟ್ ಡೆವಲಪಿಂಗ್ ಜನರಲೈಸೇಷನ್ theories and also principles. Question number 25. The range of coefficient of correlation between two variables is. ಸೊ ಎರಡು ಅಸ್ಥಿರಗಳ ನಡುವಿನ ಪರಸ್ಪರ ಸಂಬಂಧದ ಗುಣಾಂಕದ ವ್ಯಾಪ್ತಿ
0 to plus 1, plus 1 to minus 1, 0 to minus 1, none of the above. Yes, here the right answer is option B, plus 1 to minus 1. ಸೊ ಪ್ಲಸ್ 1 ಇದ್ರೆ ಅದಕ್ಕೆ ನಾವು ಧನಾತ್ಮಕ ಸಹಸಂಬಂಧ ಪಾಸಿಟಿವ್ ಕೊರಿಲೇಷನ್ ಅಂತ ಹೇಳ್ತೀವಿ. minus 1 it means it is negative correlation. So 0 means no correlation. Question number 26. A blueprint of research work is called. ಸಂಶೋಧನಾ ಕಾರ್ಯದ ನೀಲನಕ್ಷೆಯನ್ನ ಹೀಗೆ ಕರೆಯಲಾಗುತ್ತೆ. ಆಪ್ಷನ್ ಎ ರಿಸರ್ಚ್ ಪ್ರಾಬ್ಲಮ್, ಆಪ್ಷನ್ ಬಿ ರಿಸರ್ಚ್ ಡಿಸೈನ್, ಆಪ್ಷನ್ ಸಿ ರಿಸರ್ಚ್ ಟೂಲ್ಸ್, ಆಪ್ಷನ್ ಡಿ more than one of the above. So here the right answer is the blueprint of research work. It is known as the research design. ಸಂಶೋಧನಾ ಕಾರ್ಯದ ನೀಲನಕ್ಷೆಯನ್ನು ನಾವು ಸಂಶೋಧನಾ ವಿನ್ಯಾಸ ಅಂತ ಹೇಳ್ತೀವಿ. So blueprint of research work, it is called research design. It includes tools, techniques, strategies for different kind of research. So ಈ ಒಂದು ಯಾವುದೇ ಒಂದು ಸಂಶೋಧನೆಯನ್ನ ಮಾಡುವುದ ಮೊದಲು ಆ ಸಂಶೋಧನೆಯ ಬ್ಲೂಪ್ರಿಂಟ್ ಅನ್ನ ನಾವು ಹಾಕ್ತಾ ಇದೀವಿ. ಅದಕ್ಕೆ ನಾವು ಸಂಶೋಧನಾ ವಿನ್ಯಾಸ ರಿಸರ್ಚ್ ಡಿಸೈನ್ ಅಂತ ಕರಿತಾ ಇದೀವಿ. ಸೊ ಇದು ಟೂಲ್ಸ್ ಆಗಿರ್ಬೋದು, ಟೆಕ್ನಿಕ್ಸ್ ಆಗಿರ್ಬೋದು, ಸ್ಟ್ರಾಟಜೀಸ್ ಗಳನ್ನ ಒಳಗೊಂಡಿರುತ್ತೆ. ಸೊ ಕ್ವೆಶ್ಚನ್ ನಂಬರ್ 27. ವಿಚ್ ಆಫ್ ದ ಫಾಲೋವಿಂಗ್ ಐಡಿಯಾಸ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಸ್ಟಾನ್ಸ್ ಆಫ್ ಸಿಚುವೇಶನ್ ಎಥಿಕ್ಸ್? ಈ ಕೆಳಗಿನವುಗಳಲ್ಲಿ ಯಾವ ವಿಚಾರವು ಸನ್ನಿವೇಶ ನೈತಿಕತೆಯ ನಿಲುವಿಗೆ ಸಂಬಂಧಿಸಿಲ್ಲ? ಆಪ್ಷನ್ ಎ ದ ಎನಿಥಿಂಗ್ ಗೋಸ್, ಏನ್ ಬೇಕಾದ್ರೂ ಆಗ್ಬಹುದು. ಆಪ್ಷನ್ ಬಿ ದ ಎಂಡ್ ಜಸ್ಟಿಫೈಸ್ ದ ಮೀನ್ಸ್, ಅಂತ್ಯವು ಮಾರ್ಗಗಳನ್ನು ಸಮರ್ಥಿಸುತ್ತದೆ. ಆಪ್ಷನ್ ಸಿ ನೋ ಚಾಯ್ಸ್, ಬೇರೆ ಆಯ್ಕೆ ಇಲ್ಲ. ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್, ಮೇಲಿನ ಎಲ್ಲವೂ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. ಸೊ ಕ್ವೆಶ್ಚನ್ ನಂಬರ್ 28. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್? ಸೊ ಇವುಗಳಲ್ಲಿ ಯಾವುದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿದೆ? ಎಸ್, ಆಪ್ಷನ್ ಎ ಟಿ ಟೆಸ್ಟ್, ಆಪ್ಷನ್ ಬಿ ಎಫ್ ಟೆಸ್ಟ್, ಆಪ್ಷನ್ ಸಿ chi-square test, option D Z test. Yes, here the right answer is option C. Chi-square test is known as the non-parametric test. So chi-square test ಅನ್ನು ನಾವು non-parametric test ಅಂತ ಕರಿತೀವಿ. So non-parametric tests are experiments that do not require the underlying population for assumptions. And non-parametric test, it does not rely on any data referring to any particular parametric group of probability distributions. Yes, question number 29. Which of the following is not the requirement of a hypothesis? ಈ ಕೆಳಗಿನವುಗಳಲ್ಲಿ ಯಾವುದು ಊಹೆಯ ಅವಶ್ಯಕತೆ ಅಲ್ಲ? ಆಪ್ಷನ್ ಎ ಬಿ ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್, ವಾಸ್ತವ ಅಂಶಗಳ ಆಧಾರ ಇರಬೇಕು. ಆಪ್ಷನ್ ಬಿ ಕನ್ಸೀವೇಬಲ್, ಊಹಿಸಬಹುದಾಗಿರಬೇಕು. ಆಪ್ಷನ್ ಸಿ ಕಾಂಟ್ರಾಡಿಕ್ಟ್ ದ ನಾಲೆಜ್, ಪ್ರಕೃತಿಯ ಕಾಂಟ್ರಾಡಿಕ್ಟ್ ದ ನಾಲೆಜ್ ಆಫ್ ನೇಚರ್, ಪ್ರಕೃತಿಯ ಜ್ಞಾನಕ್ಕೆ ವಿರುದ್ಧವಾಗಿರಬೇಕು. ಆಪ್ಷನ್ ಡಿ ಅಲೋ ಕಾನ್ಸಿಕ್ವೆನ್ಸಸ್ ಟು ಬಿ ಡೆಡ್ಯೂಸ್ಡ್ ಫ್ರಮ್ ಇಟ್, ಅದರಿಂದ ಉಂಟಾಗುವ ಪರಿಣಾಮಗಳನ್ನ ಕಂಡುಹಿಡಿಯಲು ಅವಕಾಶ ಇರಬೇಕು. ಸೊ ಈ ಕೆಳಗಿನಲ್ಲಿ ಯಾವುದು ಊಹೆಯ ಅವಶ್ಯಕತೆ ಅಲ್ಲ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದರಿಂದ ಉಂಟಾಗುವ ಪರಿಣಾಮಗಳನ್ನ ಕಂಡುಹಿಡಿಯಲು ಅವಕಾಶ ಮಾಡಿಕೊಡಬೇಕು. So here allow consequences to be deduced from it. Option D is the right answer. So question number 30. A study in which direct perception of an incident or object made is. ಒಂದು ಘಟನೆ ಅಥವಾ ವಸ್ತುವಿನ ನೇರ ಗ್ರಹಿಕೆಯನ್ನು ಹೊಂದಿರುವ ಅಧ್ಯಯನ. ಆಪ್ಷನ್ ಎ ನ್ಯಾಚುರಲಿಸ್ಟಿಕ್ ರಿಲೇಷನ್, ನ್ಯಾಚುರಲಿಸ್ಟಿಕ್ ರಿಸರ್ಚ್, ನೈಸರ್ಗಿಕ ಸಂಶೋಧನೆ. ಆಪ್ಷನ್ ಬಿ ಪ್ರಾಕ್ಟಿಷನರ್ ರಿಸರ್ಚ್, ಅಭ್ಯಾಸಿ ಸಂಶೋಧನೆ. ಆಪ್ಷನ್ ಸಿ ಫೆನಾಮಿನಾಲಜಿಕಲ್ ರಿಸರ್ಚ್, ವಿದ್ಯಮಾನ ಶಾಸ್ತ್ರದ ಸಂಶೋಧನೆ. ಆಪ್ಷನ್ ಡಿ ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಫೆನಾಮಿನಾಲಜಿಕಲ್ ರಿಸರ್ಚ್, ವಿದ್ಯಮಾನ ಶಾಸ್ತ್ರದ ಸಂಶೋಧನೆ. Phenomenology, it is a form of qualitative research which looks in depth at non-numerical data and uses interviews and observation notes. Question number 31. In experimental research, hypotheses are formulated. ಪ್ರಾಯೋಗಿಕ ಸಂಶೋಧನೆಯಲ್ಲಿ ಊಹೆಯನ್ನ ಯಾವುದರ ಆಧಾರದ ಮೇಲೆ ರೂಪಿಸಲಾಗಿದೆ? ಆಪ್ಷನ್ ಎ ಬಿಫೋರ್ ದ ಎಕ್ಸ್ಪಿರಿಮೆಂಟ್, ಪ್ರಯೋಗದ ಮೊದಲು. ಆಪ್ಷನ್ ಬಿ ಡ್ಯೂರಿಂಗ್ ದ ಎಕ್ಸ್ಪಿರಿಮೆಂಟ್, ಪ್ರಯೋಗದ ಸಮಯದಲ್ಲಿ. ಆಪ್ಷನ್ ಸಿ ಆಫ್ಟರ್ ದ ಎಕ್ಸ್ಪಿರಿಮೆಂಟ್, ಪ್ರಯೋಗದ ನಂತರ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ, ನನ್ ಆಫ್ ದಿ
above. Yes, here the right answer for this question is option A is the right answer. And in experimental research, hypotheses are formulated before the experiment. So ಯಾವಾಗಲೂ ಕೂಡ ಪ್ರಯೋಗವನ್ನ ಆರಂಭ ಮಾಡೋಕ್ಕಿಂತ ಮೊದಲು ಊಹೆಯನ್ನ ನಾವು ರೂಪಿಸ್ತಾ ಇದ್ದೀವಿ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. So experimental research, it is a form of comparative analysis in which you study two or more variables and observe a group under a certain condition. Question number 32. In using two-tailed test, the direction of difference is ಎರಡು ಟೂ ಟೇಲ್ ಟೆಸ್ಟ್ ಗಳನ್ನ ಬಳಸುವಾಗ ವ್ಯತ್ಯಾಸದ ದಿಕ್ಕು ಆಪ್ಷನ್ ಎ ನೋನ್ ಇನ್ ಅಡ್ವಾನ್ಸ್ ಮುಂಚಿತವಾಗಿ ತಿಳಿದಿರುತ್ತೆ. ಆಪ್ಷನ್ ಬಿ ನಾಟ್ ನೋನ್ ಇನ್ ಅಡ್ವಾನ್ಸ್ ಮುಂಚಿತವಾಗಿ ತಿಳಿದಿರಲ್ಲ. ಆಪ್ಷನ್ ಸಿ ಟು ಬಿ ನೋನ್ ಇನ್ ಅಡ್ವಾನ್ಸ್ ಮುಂಚಿತವಾಗಿ ತಿಳಿಬೇಕಾಗಿರುತ್ತೆ. ಆಪ್ಷನ್ ಡಿ ಟು ಬಿ ನೈದರ್ ನೋನ್ ಆರ್ ನಾಟ್ ನೋನ್ ತಿಳಿದಿರುವುದಿಲ್ಲ ಅಥವಾ ತಿಳಿದಿರಬಹುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. In using two-tailed test, the direction of difference is not known in advance. So ಈ ಒಂದು two-tailed test ಗಳನ್ನ ಬಳಸುವಾಗ ಅವು ಎರಡರ ನಡುವಿನ ವ್ಯತ್ಯಾಸವು ಮುಂಚೆಯೇ ತಿಳಿದಿರಲ್ಲ. Yes, let us move to the next question. The purpose of methodology section of qualitative studies is ಗುಣಾತ್ಮಕ ಅಧ್ಯಯನದ ವಿಧಾನದ ಮುಖ್ಯ ಉದ್ದೇಶ ಏನು? Option A, show how researcher interpretations will be made. Option B, present the focus of the study. Option C, provide general background of the study. Option D, describe the overall design of the study. The right answer is option D, describe the overall design of the study. So ಇಲ್ಲಿ ಗುಣಾತ್ಮಕ ಅಧ್ಯಯನಗಳ ವಿಧಾನ ವಿಭಾಗದ ಉದ್ದೇಶ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಅಧ್ಯಯನದ ಒಟ್ಟಾರೆ ವಿನ್ಯಾಸವನ್ನ ವಿವರಿಸುವುದು. ಕ್ವೆಶ್ಚನ್ ನಂಬರ್ 34. ICSSR ಸ್ಟ್ಯಾಂಡ್ಸ್ ಫಾರ್ ICSSR ಅಂತಂದ್ರೆ ಆಪ್ಷನ್ ಸಿ ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. Yes, question number the Indian Council of Social Science Research, it is the national body overseeing research in the social science. It was established in New Delhi 1969. Yes, question number 35. Converting a question into researchable problem is called. So ಪ್ರಶ್ನೆಯನ್ನು ನಾವು ಸಂಶೋಧಿಸಬಹುದಾದ ಸಂಶೋಧನಾ ಸಮಸ್ಯೆಯಾಗಿ ಪರಿವರ್ತಿಸುವುದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಎ ಸೊಲ್ಯೂಷನ್, ಆಪ್ಷನ್ ಬಿ ಎಕ್ಸಾಮಿನೇಷನ್, option C problem formulation, option D problem solving. The right answer is option C, converting a question into researchable problem is known as the problem formulation. ಪ್ರಶ್ನೆಯನ್ನ ಸಂಶೋಧಿಸಬಹುದಾದ ಸಮಸ್ಯೆಯಾಗಿ ಪರಿವರ್ತಿಸುವುದಕ್ಕೆ ನಾವು ಸಮಸ್ಯೆಯ ಸೂತ್ರೀಕರಣ ಅಂತ ಹೇಳ್ತೀವಿ. So problem formulation, it is the process of defining the scope of a problem, formulating one or more specific questions about it. Question number 36. The control of extraneous variables in experimental research after the treatment is given can be done through a technique called. ಚಿಕಿತ್ಸೆಯನ್ನು ನೀಡಿದ ನಂತರ ಪ್ರಾಯೋಗಿಕ ಸಂಶೋಧನೆಯಲ್ಲಿ ಬಾಹ್ಯ ಅಸ್ಥಿರಗಳ ನಿಯಂತ್ರಣವನ್ನ ಯಾವ ತಂತ್ರದ ಮೂಲಕ ನಾವು ಮಾಡಬಹುದು? ಆಪ್ಷನ್ ಎ ಸ್ಟ್ಯಾಟಿಸ್ಟಿಕಲ್ ರಿಗ್ರೆಷನ್, ಆಪ್ಷನ್ ಬಿ ಪೋಸ್ಟ್ ಟೆಸ್ಟ್, ಆಪ್ಷನ್ ಸಿ ಒನ್ ವೇ ಅನೋವಾ, ಆಪ್ಷನ್ ಡಿ ಅನಾಲಿಸಿಸ್ ಆಫ್ ಕೋವೇರಿಯನ್ಸ್. Yes, here the right answer is option D, analysis of covariance. ಸಹ ವ್ಯತ್ಯಾಸಗಳ ವಿಶ್ಲೇಷಣೆ. Question number 37. Which of the following types of studies result in findings which could not be generalized to other situations? ಈ ಕೆಳಗಿನ ಯಾವ ರೀತಿಯ ಅಧ್ಯಯನಗಳು ಇತರ ಸಂದರ್ಭಗಳಿಗೆ ಸಾಮಾನ್ಯೀಕರಿಸಲಾಗದ ಸಂಶೋಧನೆಗಳಿಗೆ ಕಾರಣವಾಗುತ್ತೆ? The right answer is option B, historical research. ಐತಿಹಾಸಿಕ ಸಂಶೋಧನೆಯಲ್ಲಿ ಸರಿಯಾಗಿದೆ. ಸೊ ಹಿಸ್ಟಾರಿಕಲ್ ರಿಸರ್ಚ್ ನಲ್ಲಿ we are going to conduct a research on past events. ಸೊ ಇವಾಗಲೇ ನಡೆದು ಹೋದ ಘಟನೆಗಳ ಮೇಲೆ ನಾವು ಸಂಶೋಧನೆ ಕಾರ್ಯವನ್ನ ನಡೆಸ್ತಾ ಇದ್ದೀವಿ. So question number 38. When a researcher checks the genuineness and authenticity of source material, it is known as. ಸಂಶೋಧಕರು ಮೂಲ ವಸ್ತುಗಳ ನೈಜತೆ ಮತ್ತೆ ದೃಢೀಕರಣವನ್ನ ಪರಿಶೀಲಿಸಿದಾಗ ಅದನ್ನ ಏನಂತ ಕರೆಯಲಾಗುತ್ತೆ? ಆಪ್ಷನ್ ಎ ಎಕ್ಸ್ಟರ್ನಲ್ ವ್ಯಾಲಿಡಿಟಿ, ಆಪ್ಷನ್ ಬಿ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್, ಆಪ್ಷನ್ ಸಿ ಕಾನ್ಕರೆಂಟ್ ವ್ಯಾಲಿಡಿಟಿ, ಆಪ್ಷನ್ ಡಿ ಇಂಟರ್ನಲ್ ಕನ್ಸಿಸ್ಟೆನ್ಸಿ.
Yes, here the correct answer is option B, external criticism by a TK. Question number 39. Which of the following statements is true for reliability and validity of a measuring instrument? ಅಳತೆಯ ಉಪಕರಣದ ವಿಶ್ವಾಸಾರ್ಹತೆ ಮತ್ತು ಸಿಂಧುತ್ವಕ್ಕೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? Yes, here the right answer is option D. Valid test must be reliable. ಮಾನ್ಯ ಪರೀಕ್ಷೆಯು ವಿಶ್ವಾಸಾರ್ಹವಾಗಿರಬೇಕು. ಸೊ ಇದು ಅಳತೆಯ ವಿಶ್ವಾಸಾರ್ಹತೆ ಮತ್ತೆ ಸಿಂಧುತ್ವಕ್ಕೆ ಸಂಬಂಧಿಸಿದೆ. Question number 40. The status quo of a situation in research can be studied through. ಸಂಶೋಧನೆಯಲ್ಲಿನ ಪರಿಸ್ಥಿತಿಯ ಸ್ಥಿತಿಯನ್ನು ನಾವು ಯಾವುದರಿಂದ ಅಧ್ಯಯನ ಮಾಡಬಹುದು? ಆಪ್ಷನ್ ಎ ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಪ್ರಾಯೋಗಿಕ ಸಂಶೋಧನೆ. ಆಪ್ಷನ್ ಬಿ ಸರ್ವೆ ರಿಸರ್ಚ್, ಸಮೀಕ್ಷೆ ಸಂಶೋಧನೆ. ಆಪ್ಷನ್ ಸಿ ಹಿಸ್ಟಾರಿಕಲ್ ರಿಸರ್ಚ್, ಐತಿಹಾಸಿಕ ಸಂಶೋಧನೆ. ಆಪ್ಷನ್ ಡಿ ಫೆನಾಮಿನಾಲಜಿಕಲ್ ರಿಸರ್ಚ್, ವಿದ್ಯಮಾನ ಶಾಸ್ತ್ರದ ಸಂಶೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸರ್ವೆ ರಿಸರ್ಚ್, ಸಮೀಕ್ಷೆ ಸಂಶೋಧನೆ. So the traditional definition of survey research is it is a quantitative method of collecting information from a pool of respondents by asking multiple survey questions. Question number 41. Which one of the following variables is controlled in experimental research? So ಈ ಒಂದು ಪ್ರಾಯೋಗಿಕ ಸಂಶೋಧನೆಯಲ್ಲಿ ಯಾವ ವೇರಿಯೇಬಲ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ? ಆಪ್ಷನ್ ಎ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್, ಆಪ್ಷನ್ ಬಿ ಮಾಡರೇಟ್ ವೇರಿಯೇಬಲ್ಸ್, option C dependent variables, option D extraneous variables. The right answer is option D extraneous variables. We are going to control in experimental research. So ಈ ಒಂದು ಪ್ರಾಯೋಗಿಕ ಸಂಶೋಧನೆಯಲ್ಲಿ ನಾವು ಬಾಹ್ಯ ವೇರಿಯೇಬಲ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ. So experimental research, it is a form of comparative analysis in which you study two or more variables and observe a group of under a certain condition. Question number 42. Which of the following factors does not affect internal validity of an experimental design? ಈ ಕೆಳಗಿನ ಯಾವ ಅಂಶಗಳು ಪ್ರಾಯೋಗಿಕ ವಿನ್ಯಾಸದ ಆಂತರಿಕ ಸಿಂಧುತ್ವದ ಮೇಲೆ ಪರಿಣಾಮವನ್ನ ಬೀರುವುದಿಲ್ಲ? ಆಪ್ಷನ್ ಎ ಸ್ಟ್ಯಾಟಿಸ್ಟಿಕಲ್ ರಿಗ್ರೆಷನ್, ಸಂಖ್ಯಾಶಾಸ್ತ್ರೀಯ ಹಿಂಜರಿತ. ಆಪ್ಷನ್ ಬಿ ಮ್ಯಾಚುರೇಷನ್ ಆಫ್ ಸಬ್ಜೆಕ್ಟ್, ವಿಷಯಗಳ ಪಕ್ವತೆ. ಆಪ್ಷನ್ ಸಿ ಪ್ರೀ ಟೆಸ್ಟಿಂಗ್, ಪೂರ್ವ ಪರೀಕ್ಷೆ. ಆಪ್ಷನ್ ಡಿ ನಾಯ್ಸ್ ಡ್ಯೂರಿಂಗ್ ಆನ್ ಎಕ್ಸ್ಪಿರಿಮೆಂಟ್, ಪ್ರಯೋಗದ ಸಮಯದಲ್ಲಿ ಶಬ್ದ. Yes, here the right answer is option D, noise during an experiment, ಪ್ರಯೋಗದ ಸಮಯದಲ್ಲಿ ಶಬ್ದ. Question number 43. Random sampling is helpful as it is. ಯಾದೃಚ್ಛಿಕ ಮಾದರಿಯು ಯಾವುದಕ್ಕೆ ಸಹಾಯವಾಗಿದೆ? ಆಪ್ಷನ್ ಎ an economical method of collection of data, ಡೇಟಾ ಸಂಗ್ರಹಣೆಯ ಆರ್ಥಿಕ ವಿಧಾನ. ಆಪ್ಷನ್ ಬಿ ಫ್ರೀ ಫ್ರಮ್ ಪರ್ಸನಲ್ ಬಯಾಸಸ್, ವೈಯಕ್ತಿಕ ಪೂರ್ವಾಗ್ರಹಗಳಿಂದ ಮುಕ್ತ. ಆಪ್ಷನ್ ಸಿ ರೀಸನೇಬಲಿ ಅಕ್ಯುರೇಟ್, ಸಮಂಜಸವಾಗಿ ನಿಖರ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲವೂ. Yes, here the right answer for this question is option D, ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. Question number 44. Internal criticism is a required step in. ಆಂತರಿಕ ಟೀಕೆ ಯಾವುದಕ್ಕೆ ಅಗತ್ಯವಾಗಿದೆ? ಆಪ್ಷನ್ ಎ ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಪ್ರಾಯೋಗಿಕ ಸಂಶೋಧನೆ. ಆಪ್ಷನ್ ಬಿ ಹಿಸ್ಟಾರಿಕಲ್ ರಿಸರ್ಚ್, ಐತಿಹಾಸಿಕ ಸಂಶೋಧನೆ. ಆಪ್ಷನ್ ಸಿ ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ. ಆಪ್ಷನ್ ಡಿ ಫಿಲಾಸಫಿಕಲ್ ರಿಸರ್ಚ್, ತಾತ್ವಿಕ ಸಂಶೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ historical research. Internal criticism, it is required step in historical research. So ಇಂದು ಐತಿಹಾಸಿಕ ಸಂಶೋಧನೆಯಲ್ಲಿ ಆಂತರಿಕ ಟೀಕೆ ಅಗತ್ಯವಾಗಿದೆ. So historical research means we are going to collect the data and we are going to conduct the research on past events. So ಇವಾಗಲೇ ನಡೆದು ಹೋದ ಘಟನೆಗಳ ಮೇಲೆ ನಾವು ಸಂಶೋಧನೆಯನ್ನ ಕೈಗೊಳ್ಳುವುದಕ್ಕೆ ಐತಿಹಾಸಿಕ ಸಂಶೋಧನೆ ಅಂತ ಹೇಳ್ತಾ ಇದ್ದೀವಿ. Yes, next question. Which sampling technique will be most appropriate to draw a representative sample of heterogeneous population? So ಇಲ್ಲಿ ವೈವಿಧ್ಯಮಯ ಜನಸಂಖ್ಯೆಯ ಪ್ರತಿನಿಧಿ ಮಾದರಿಯನ್ನ ಆಯ್ಕೆ ಮಾಡಲು ಯಾವ ಒಂದು ಮಾದರಿ ತಂತ್ರ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಆಪ್ಷನ್ ಬಿ ಕೋಟಾ ಸ್ಯಾಂಪ್ಲಿಂಗ್, ಆಪ್ಷನ್ ಸಿ ಪರ್ಪಸಿವ್ ಸ್ಯಾಂಪ್ಲಿಂಗ್, ಆಪ್ಷನ್ ಡಿ ಇನ್ಸಿಡೆಂಟಲ್ ಸ್ಯಾಂಪ್ಲಿಂಗ್. ಸೊ ದ ರೈಟ್ ಆನ್ಸರ್ ಇಸ್ option A, stratified random sampling.
So stratified random sampling. So here we are going to select the sample based on the division of population into smaller subgroups. So here we are going to divide the entire population into some groups. So we are selecting the sample from each subgroup. ಸೊ ಇಡೀ ಒಟ್ಟು ಜನಸಂಖ್ಯೆಯನ್ನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಮತ್ತೆ ಪ್ರತಿ ಗುಂಪಿನಿಂದ ನಾವು ಮಾದರಿಯನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಎಸ್, ದ ನೆಕ್ಸ್ಟ್ ಕ್ವಶನ್ ಇಸ್ ಡಿಡಕ್ಟಿವ್ ರೀಸನಿಂಗ್ ಹೆಲ್ಪ್ಸ್ ಇನ್. ಸೊ ಡಿಡಕ್ಟಿವ್ ರೀಸನಿಂಗ್ ನಮಗೆ ಯಾವುದಕ್ಕೆ ಸಹಾಯ ಮಾಡ್ತಾ ಇದೆ? ಆಪ್ಷನ್ ಎ ರಿಸರ್ಚ್ ರಿಪೋರ್ಟಿಂಗ್, ಸಂಶೋಧನಾ ವರದಿ. ಆಪ್ಷನ್ ಬಿ ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್, ಊಹೆಯ ಸೂತ್ರೀಕರಣ. ಆಪ್ಷನ್ ಸಿ ಟೂಲ್ಸ್ ಡೇಟಾ ಅನಲೈಸಿಸ್, ಡೇಟಾ ವಿಶ್ಲೇಷಣೆ. ಆಪ್ಷನ್ ಡಿ ಟೂಲ್ಸ್ ಪ್ರಿಪರೇಷನ್, ಪರಿಕರಗಳ ತಯಾರಿ. Yes, here the right answer is option B. So to formulation hypothesis we are using deductive reasoning. So data ವಿಶ್ಲೇಷಣೆಯಲ್ಲಿ ನಾವು ಊಹೆಯ ಸೂತ್ರೀಕರಣದಲ್ಲಿ ಡಿಡಕ್ಟಿವ್ ರೀಸನಿಂಗ್ ಅನ್ನ ಬಳಕೆ ಮಾಡ್ತೀವಿ. Question number 47. If a researcher conduct research on finding out which administrative style contributes more to institutional effectiveness, this will be an example of. ಸಂಶೋಧಕರು ಯಾವ ಆಡಳಿತ ಶೈಲಿಯ ಸಾಂಸ್ಥಿಕ ಪರಿಣಾಮಕಾರಿತ್ವಕ್ಕೆ ಹೆಚ್ಚು ಕೊಡುಗೆ ನೀಡುತ್ತಾರೆ ಎಂಬುದನ್ನು ಕಂಡುಹಿಡಿಯಲು ಸಂಶೋಧನೆ ನಡೆಸಿದರೆ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅಪ್ಲೈಡ್ ರಿಸರ್ಚ್, ಅನ್ವಯಿಕ ಸಂಶೋಧನೆ. So applied research, it is non-systematic way of finding solutions for specific problem. So these problems or issues can be on an individual or group or society. So it is non-systematic because it goes straight to finding solutions. So question number 48. The distribution of large number of means based on samples of the sample size selected from the sample population is known as. ಒಂದೇ ಜನಸಂಖ್ಯೆಯಿಂದ ಆಯ್ಕೆ ಮಾಡಿದ ಮಾದರಿ ಗಾತ್ರದ ಮಾದರಿಗಳ ಆಧಾರದ ಮೇಲೆ ಹೆಚ್ಚಿನ ಸಂಖ್ಯೆಯ ಸಾಧನಗಳ ವಿತರಣೆಯನ್ನ ಹೀಗೆ ಕರೆಯಲಾಗುತ್ತೆ. ಆಪ್ಷನ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಆಪ್ಷನ್ ಬಿ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್, ಆಪ್ಷನ್ ಸಿ ಸ್ಟ್ಯಾಂಡರ್ಡ್ ಡಿಸ್ಟ್ರಿಬ್ಯೂಷನ್, ಆಪ್ಷನ್ ಡಿ ರೆಕ್ಟಾಂಗ್ಯುಲರ್ ಡಿಸ್ಟ್ರಿಬ್ಯೂಷನ್. Yes, the right answer is option B, sampling distribution. Question number 49. Arrange the following measures of variability in a sequence. The right answer is option A. First one is range, then average deviation, then quartile deviation, then at the end standard deviation. So the last question is, a distribution of scores was negatively skewed. It can be stated that ಅಂಕಗಳ ವಿತರಣೆಯನ್ನು ಋಣಾತ್ಮಕವಾಗಿ ತಿರುಚಲಾಗಿದೆ ಎಂದು ಯಾವಾಗ ಹೇಳಬಹುದು? ದ ರೈಟ್ ಆನ್ಸರ್ ಇಸ್ ಇಫ್ ಮೀನ್ ಇಸ್ ಲೆಸ್ ದ್ಯಾನ್ ಮೀಡಿಯನ್. ಸರಾಸರಿಯು ಮಧ್ಯಮಕ್ಕಿಂತ ಮೀಡಿಯನ್ಗಿಂತ ಕಡಿಮೆ ಇದ್ದಾಗ. ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ನೀವೇನಾದ್ರೂ KSET 2024 ಪೇಪರ್ 1ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಸೊ ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ನೋಟ್ಸ್ ಮತ್ತೆ 5000+ MCQs PDF ಅನ್ನ ನೀಡ್ತಾ ಇದ್ದೀವಿ, ಇಂಗ್ಲಿಷ್ ಮತ್ತೆ ಕನ್ನಡ 2 ಲ್ಯಾಂಗ್ವೇಜ್ ನಲ್ಲಿ. ಈ ಒಂದು ಕೋರ್ಸ್ ನಿಮಗೆ ಕೇವಲ 2000 rupees ನಲ್ಲಿ ಲಭ್ಯವಿದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಕನ್ನಡ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ನೀವು ಸೇರ್ಕೊಳ್ಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.